ದಾರಿ ಅಂತ ಗೊತ್ತಾಗ್ತಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಪ್ಲಾನ್ ಫುಲ್ಲು ಕ್ರ್ಯಾಶ್ ಆಗಿಬಿಟ್ಟೆ. ಗೈಸ್ ಇವತ್ತು ವ್ಲಾಗು ಕನ್ನಡನಾಗ ಇರ್ತೈತೆ. ಸೊ ಗೈಸ್ ಇಲ್ಲಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಸಂಸಾ ವ್ಲಾಗ್. ಆ್ಯಂಡ್ ಗೈಸ್ ಇವತ್ತು ವ್ಲಾಗು ಕನ್ನಡನಾಗ ಇರ್ತೈತೆ. ಸೊ ಎಲ್ಲರೂ ಎಂಜಾಯ್ ಮಾಡಿ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಒಂದು ಪ್ಯಾಲೇಸ್ಗೆ. ಸೊ ಬನ್ನಿ ನೋಡೋಣ ಹೆಂಗಿರ್ತೈತೆ ರೈಡು ಮತ್ತು ಪ್ಯಾಲೇಸು. ಸೊ ಎಂಜಾಯ್ ಮಾಡೋಣ, ಬನ್ನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಮಾಡಿಲ್ಲ ಅಂದರೆ. ನಾನು ಸಿಗ್ತೀನಿ ನಿಮಗೆ ಮೋಟೋ ವ್ಲಾಗಿಂಗ್ ಸೆಟಪ್ ಜೊತೆಗೆ. ಲಕ್ಸಿ ಹೆಂಗಿದ್ದಾರ ದೇವ್ರ? ನಮಸ್ಕಾರ ಎಲ್ಲರೂ, ಗುಡ್ ಮಾರ್ನಿಂಗ್. ನೋಡೋಣ ಹೆಂಗಿರ್ತೈತೆ ರೈಡು. ಇವತ್ತು ಕನ್ನಡನಾಗ ಮಾಡೋದು ಏನಂದರೆ, ನಮ್ಮ ಕನ್ನಡ ಫ್ಯಾಮಿಲಿಗೆ ಹಿಂದಿ ಅರ್ಥ ಆಗಲ್ಲ, ಅದಕ್ಕೆ ನಾನು ಒಂದು ವ್ಲಾಗು ಕನ್ನಡನಾಗ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಸೊ ಬನ್ನಿ ನೋಡೋಣ ಹೆಂಗಿರ್ತೈತೆ ರೈಡು. ನನಗೆ ಪರ್ಫೆಕ್ಟ್ ಅಂತ ಕನ್ನಡ ಬರೋಂಗಿಲ್ಲ, ಬಟ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಲ್ಯಾಂಗ್ವೇಜ್. ಆ್ಯಂಡ್ ನೋಡಿ ಗೈಸ್, this is the baby NS 200. Let's see. ಬೆಳಗ್ಗೆ ರೈಡ್ ಮಾಡೋದಂತ ತುಂಬ ಖುಷಿ ಆಗ್ತದೆ. ಬಟ್ ಜಲ್ದಿ ಎದ್ದು ರೈಡ್ ಮಾಡಬೇಕಂತ ಆಗ್ತಿಲ್ಲ. ಬಟ್ ಟ್ರೈ ಮಾಡಬೇಕು ಯಾವಾಗನ್ನ ಏನನ್ನ ಇದ್ದರೆ. ಮತ್ತು ಗೈಸ್ ಹೆಂಗೈತೆ ನಮ್ಮ ಬೇಬಿ NS ಗಾಡಿ? ಯಾರಿಗ್ಯಾರಿಗೆ ಇಷ್ಟ ಅಂತ ಕಮೆಂಟ್ನಾಗೆ ಹಾಕಿ ಹೇಳ್ರಿ ನನಗೆ. ಓ ಏನನ್ನ ಐತೆ, ಟ್ರಾಫಿಕ್ ಇದೆ ಎಲ್ಲಾದರೂ. ಏನು ಐತೆ? ವಾಟ್ ಈಸ್ ದಿಸ್ ಬ್ರೋ? ಏನೈತೆ ಗುರು ಇಲ್ಲಿ? ಇಂಡಿಯನ್ಸ್ ಇದೆ ಬ್ರೋ, ನಾಟ್ ಫಾರಿನರ್. ಇಟ್ಸ್ ಓಕೆ. ನಮ್ಮ ಜೊತೆ ಏನೈತಲ್ಲ, ಒಂದು 6 ಗಂಟೆ ಎದ್ದಾಗ ಹೇಳಿದರೆ ನಿದ್ದೆ ಬರುತ್ತೆ ಅಂತ. ಇಲ್ಲ ನೋಡಿ ಎಷ್ಟು ಕಾರ್ಗಳು ಬಂದವು, ಅವ್ರನ್ನ ಪಾಪ ಇಷ್ಟು ಇದು ಮಾಡಂಗಿಲ್ಲ. ಮತ್ತು ಏನು ಐತೆ ಗೈಸ್, ರೇಸಿಂಗ್ ಇದೆ, ಏನನ್ನ ಐತೆ ಒಟ್ಟು ನೋಡಿ. ಸೂಪರ್ ಬ್ರೋ. ಅವನಿಗೆ ಹೇಳಿದ್ರೆ ಎದ್ದಾಗ ಬರೋಂಗಿಲ್ಲ ಗೈಸ್. ನೋಡಿ ಪಾಪ ಬೆಳಗ್ಗೆ ಎಷ್ಟು ಇದು ಕಷ್ಟಪಡ್ತಾರೆ. ಲೆಟ್ಸ್ ಸಿ. हाँ फर्स्ट आए तू फर्स्ट आए भाई. वहाँ पे उधर वहाँ साइड अपनी गाइस ಚಳಿ ಅಂದ್ರೆ ತುಂಬ ಇದೆ. ಜಾಕೆಟ್ ಹಾಕಿನಿ, ಆದ್ರೂ ಕೂಡ ಚಳಿ ನಡೆಸ್ತದೆ, ಭಾಳ ಐತೆ. ನೋಡೋಣ ಗಾಯ್ಸ್ ಹೆಂಗೆ ಇರ್ತದೆ ಇವತ್ತಿಂದು ರೈಡು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಂದ ಗೈಡ್ ಟರ್ನ್ ಇದೆ. ಹಾಂ
ಡೋಲ್ 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 ಡೋಲ್. ಗಾಯ್ಸ್ ಏನೇನು ಮಾಡ್ಬೇಕಂದ್ರೆ ಬೆಳಿಗ್ಗೆ ಮಾಡಬೇಕು, ಭಾಳ ಖುಷಿ ಆಗ್ತದೆ. ಬಟ್ ಎಂಜಾಯ್ ಅಂತಪ್ಪ ಬೆಳಿಗ್ಗೆ ನೋಡಿ. ಅಜ್ಜನು ಪಾಪ ಹೊಡಿತಾರೆ ಫುಲ್ಲು ಹೊಡಿತಾರೆ. Guys, I don't know where is the palace, but oh my god. ನೋಡಿ ಡಿಜೆ ಗಿಜೆ ಎಲ್ಲ ಇದೆಯಲ್ಲ ಗುರು. 25 ಕಿಲೋಮೀಟರ್ ಏನನ್ನ ರೈಡ್ ಐತೆ ಅವ್ರದ್ದು. ಡಿಜೆ ಭಾರಿ ಐತಲ್ಲ ಗುರು. ಎಲ್ಲಿ ಐತೆ? ಯಾ ಅಲ್ಲೇ ಐತೆ. ಗೈಸ್ ಗೂಗಲ್ನಾಗ ಇಲ್ಲೇ ಟನ್ ತೋರ್ಸಾರ, ಬಟ್ ಇಲ್ಲಿ ಟನ್ ಇಲ್ಲ, ಅಲ್ಲಿ ಟನ್ ಇಲ್ಲ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತದ. ಇವನ್ ನೋಡಿ ಇಡೀ ಎಲ್ಲಿ ಹೋಗ್ತಾ ಇದೆ ಅವಂದೇ ಗೊತ್ತಿಲ್ಲ ಫಸ್ಟು. ಐ ಡೋಂಟ್ ನೋ. ಪೂಷ್ನು ಯಾರು ಕಣಿ ಗೈಸ್. ನಮಗೆ ದಾರಿ ಅಂತ ಗೊತ್ತಾಗ್ತಿಲ್ಲ. ಹಿಡ್ದು ನೋಡಿ ಗೈಸ್, ಚೆನ್ನಾಗೈತೆ ನೋಡಿ ಗೈಸ್. ಇದು ನಮ್ಮ ಬೇಬಿ, ಇವ್ನು ನಮ್ಮ ಬೇಬ. ಅವ್ನು ಚಳಿ ಆಗ್ತದೆ. ದಾರಿ ಅಂತ ಗೊತ್ತಾಗ್ತಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಪ್ಲಾನ್ ಫುಲ್ಲು ಕ್ರ್ಯಾಶ್ ಆಗಿಬಿಟ್ಟೆ. ಏಕೆಂದರೆ ಒಂದು ಇದೆ ಮ್ಯಾಪ್ ಅಂತ ಕರೆಕ್ಟಾಗಿ ತೋರಿಸಂಗಿಲ್ಲ. ನಾವು ಹೋಗ್ತಿದ್ದೀವಿ, ಇಲ್ಲಿ ಒಂದು ಮೇಲೆ ಗುಡ್ಡ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಬಟ್ಟು ಏನು ಗೊತ್ತಿಲ್ಲ ಗೈಸು. ಇದು ದಾರಿನೂ ಗೊತ್ತಾಗ್ತಿಲ್ಲ. ಮತ್ತು ಮ್ಯಾಪ್ನಾಗೆ ಇಲ್ಲೇ ಎಲ್ಲಿಂದ ಟನ್ ತೋರಿಸ್ತದೆ, ಬಟ್ ಇಲ್ಲೇ ಎಲ್ಲ ಯಾವುದೂ ಇಲ್ಲೇ ಟನ್ನೇ ಇಲ್ಲ. ಸೊ ಹೆಂಗೆ ಆಗ್ತದೆ ಗೊತ್ತಿಲ್ಲ, ನೋಡೋಣ. ಸೊ ಮತ್ತು ಇನ್ನೂ ಒಂದು ಏನು ಗೊತ್ತಾ, ಇವತ್ತಿಂದ ನಾವು ಕನ್ನಡನಾಗ ವ್ಲಾಗ್ ಮಾಡೋಣ ಅಂತ ಸ್ಟಾಪ್ ಮಾಡೀವಿ. ಗೈಸ್ ನಮಗೆ ಅಂತ ದಾರಿ ಗೊತ್ತಾಗಿಲ್ಲ. ಮುಂದೆ ಹೋಗಿ ಟೀ ಕುಡಿಯೋಣ. ಇಲ್ಲಿ ಇದೇನು ಏರ್ಪೋರ್ಟ್ ಗುರು. ನನ್ನ ಎಷ್ಟೋ ದಿವಸ ಆಯ್ತು, ಇಲ್ಲಿ ಒಂದು 10 ವರ್ಷ ಆಯ್ತು ಇನ್ನು ಮುಟ್ಟ ಏರ್ಪೋರ್ಟ್ ನೋಡಿಲ್ಲ ಬ್ರೋ. ಹಾಂ ಅಣ್ಮೆ हमें सही जाए फाइनली मಳೆ जल्दी बोल रहे ಬೆಳಿಗ್ಗೆ ಅವ್ರು ಏನು ತಿಂತಾರಲ್ಲಪ್ಪ. ಗೈಸ್ ದಾರಿ ಫೈನಲಿ ಸಿಕ್ಕಿದೆ. ಅಲ್ಲಿಂದ 3 ರೌಂಡ್ ಹೊಡಿತೀವಿ ಫಟ್. ಇವತ್ತು ನಮಗೆ ಒಂದು ದಾರಿ ಸಿಕ್ಕಿದೆ, ನೋಡೋಣ ಗೈಸ್ ಹೆಂಗಿರ್ತತೆ. ಅವ್ರ ಫ್ರೆಂಡ್ ಅವನಿಗೆ ಗೈಡ್ ಮಾಡಕತ್ತಾರೆ, ಅವ್ನು ನನಗೆ ಗೈಡ್ ಮಾಡಕತ್ತಾರೆ. ಸೊ ಮುಂದೆ ಏನು ಬರುತ್ತೆ ನನಗಂತ ಏನೂ ಗೊತ್ತಿಲ್ಲ ಗೈಸು. ಇವನ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿದ್ದೀನಿ, ಒಳ್ಳೆ ಪ್ಯಾಲೇಸ್ ತೋರಿಸುತ್ತೆ ಅಂತ ಹೇಳ್ಕೊಂಡು ತೊಗೊಂಬಂದಿರೋದು ನನಗೆ ಅವನ್ನ. ಓ ಮೈ ಗಾಡ್, ವಾವ್ ಸೂಪರ್, ವಾವ್ ಚೆನ್ನಾಗೈತಲ್ಲ ಗೈಸು. ಆಮೇಲೆ ಹೈವೇ ಬಂತಲ್ಲ ಮುಂದೆ.
ಗೈಸ್ ಇಲ್ಲಿ ವಾಟರ್ ಕ್ರಾಸಿಂಗ್ ಗೈಸ್, ವಾಟರ್ ಕ್ರಾಸಿಂಗ್ ಇನ್ ನಮ್ಮ ಹುಬ್ಳಿ. ನಾವು ಹುಬ್ಳಿನಾಗೆ ವಾಟರ್ ಕ್ರಾಸಿಂಗ್ ಇದೆ ಗೈಸ್. ಎಲ್ಲೂ ಕರ್ಕೊಂಡು ಬಂದರೆ ಗೊತ್ತಿಲ್ಲ. ಓ ಬೈ ಓ ಗಾಯ್ಸ್, ಈ ಆಫ್ ರೋಡಿಗೆ ಭಾರಿ ಐತೆ. ಮುಂದೆ ಏನು ಇದ್ದಿಲ್ಲ ಅಂದರೆ ಅವನಿಗೆ ನಾನು ಬಿಡಂಗಿಲ್ಲ, ಇಲ್ಲೇ ಬಿಟ್ಟು ಹೋಗ್ಬಿಡ್ತೇನೆ ಸುಮ್ಮನೆ. ಓ ಮೈ ಗಾಡ್, ನೋಡಿ ಗೈಸ್, ಭಾಳ ಖುಷಿ ಆದಿದ್ದು ನೋಡಿ. ಯಾಕಂದರೆ ನೋಡಿ ಗೈಸ್, ಇವನು ನನಗೆ ಇಲ್ಲಿ ಕರ್ಕೊಂಡು ಬಂದಿರೋದು. ಸಿನಿಮ್ಯಾಟಿಕ್ಸ್ ಎಲ್ಲ ತೋರಿಸ್, ಬಟ್ ಚೆನ್ನಾಗೈತೆ ಗೈಸ್. ಈ ಥರ ಎಲ್ಲ ಮಾರ್ನಿಂಗ್ನಾಗೆ ನೋಡೋದು ಭಾಳ ಇದು ಆಗ್ತದೆ. ಸೂಪರ್ ಚೆನ್ನಾಗೈತೆ. ಪ್ಯಾಲೇಸ್ ನಿಯರ್ ಬೈ ಹುಬ್ಳಿ ಏರ್ಪೋರ್ಟ್ ರೋಡ್ ಹತ್ರ ಐತೆ. ಎಕ್ಸಾಕ್ಟ್ ಅಂದರೆ ಲೊಕೇಶನ್ ಗೊತ್ತಿಲ್ಲ, ಇಲ್ಲಿ ಮ್ಯಾಪ್ ಅಂತ ಕೆಲಸ ಮಾಡೋದಿಲ್ಲ, ಅದಕ್ಕೆ ಗೈಡ್ ತೊಗೊಂಡು ಬಂದಿರೋದು ನಾವು. ಸೊ ನೋಡೋಣ, ಸನ್ರೈಸ್ ಆಗಿದ್ದು ನೋಡಿ. ಮತ್ತು ಇನ್ನೂ ಒಂದು ಥಿಂಕ್ ಹೆಂಗೆ ಗೊತ್ತಾ, ಕಂಟಿನ್ಯೂ ಕನ್ನಡದಾಗ ವ್ಲಾಗ್ ಮಾಡಬೇಕು, ಆದರೆ ಹಿಂದಿನಾಗ ಮಾಡಬೇಕು ಅಂತ ನನಗೆ ಕನ್ಫ್ಯೂಷನ್ ಇದೆ. ಸೊ ನೀವೆಲ್ಲರೂ ಕಮೆಂಟ್ ಹಾಕಿ, ಹಿಂದಿನಾಗ ಮಾಡಲಾ ಇಲ್ಲ ಅಂದರೆ ಕನ್ನಡದಾಗ ಮಾಡಲಾ, ಅದು ಒಂದು ಕನ್ಫ್ಯೂಷನ್ ಅಂತ ಭಾಳ ಇದೆ. ಅದಕ್ಕೆ ಡಿಸೈಡ್ ಮಾಡೋಣ ಎಲ್ಲ ಸೇರಿ. ಸೊ ಎಲ್ಲ ನೀವು ಕಮೆಂಟ್ನಾಗೆ ಹೇಳಿ ನನಗೆ, ಕನ್ನಡದಾಗ ಮಾಡಬೇಕು ಹಿಂದಿನಾಗ ಮಾಡಬೇಕಂತ. ಎಕ್ಸಾಕ್ಟು ನೀವು ನನ್ನ ಹೇಳಿದರೆ ನಾನು ಏನೇನಿದ್ರೆ ಮಾಡ್ಕೊತೀವಿ. ಕನ್ನಡ ಇದ್ದರೆ ಕನ್ನಡ, ಹಿಂದಿ ಇದ್ದರೆ ಹಿಂದಿ. ಯಾಕಂದರೆ ನನಗೆ ಇಲ್ಲೇ ಒಂದು 10 ವರ್ಷ ಆದ ಬಂದು ನನ್ನ ಎಲ್ಲ ಬರುತ್ತೆ, ಕನ್ನಡನೂ ಬರುತ್ತೆ, ಹಿಂದಿನೂ ಬರುತ್ತೆ. ಸೊ ನೀವು ಎಲ್ಲರೂ ಹೇಳಿದರೆ ನಾವು ಕನ್ನಡದಾಗ ಮಾಡೋಣ, ನೀವು ಹೇಳಿದರೆ ಹಿಂದಿನಾಗ ಅಂದರೆ ಹಿಂದಿನಾಗ ಮಾಡೋಣ. ನೀವು ಕಮೆಂಟ್ಸ್ ಹಾಕಿ. ಮತ್ತು ಲೊಕೇಶನ್ ಅಂತ ನೀವು ನೋಡಿದರೆ ಇಲ್ಲೇ ಆಯಿತು, ಏರ್ಪೋರ್ಟ್ ಹತ್ರ, ಏರ್ಪೋರ್ಟ್ ನಿಯರ್ ಬೈ ಐತೆ ಹುಬ್ಳಿ. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು.